ಯಾರ್ ಫ್ಯಾನ್ ಬೇಸ್ ನೋಡಿ ಶಾಕಿಂಗ್ ಅಂತ ಅನ್ನಿಸ್ತು. ಇಲ್ಲಿ ನಾವು ನೋಡಿದಾಗೆ ಪ್ರತಾಪ್ ಮತ್ತು ಸಂಗೀತಕ್ಕೆ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇದ್ದರು. ನಿಮಗೂ ಗೊತ್ತಾಯ್ತಾ ಆ ವಿಷಯ? ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಇದ್ದಿದ್ದು ಅತಿ ಹೆಚ್ಚು. ನಿಮ್ಮ ವೈಫ್ಗೆ ಎಸ್ಪೆಷಲಿ ಯಾರು ಗೆಲ್ಲಬೇಕಾಗಿತ್ತು ಸರ್ ನಿಮ್ಮನ್ನ ಬಿಟ್ಟು? ಮೇಡಮ್, ಫ್ಯಾನ್ ಫಾಲೋವರ್ಸ್ ಅಂತ ಅಂದಾಗ ನಂಗೆ ಶಾಕ್ ಆಗಲ್ಲ. ನಾನು ಇವತ್ತು ನೋಡ್ತಾ ಇಲ್ಲ ಅದನ್ನ. ನಾನು 8 ವರ್ಷ ಆಯಿತು ನಾನು ರಿಯಾಲಿಟಿ ಶೋಗೆ ಬಂದು. ಯಾರು ಫ್ಯಾನ್ಸು ಯಾರು ಫಾಲೋವರ್ಸು ಅದು ಏನು ನನಗೆ ಬೇಸರ ಇಲ್ಲ. ಅದು ಅವ್ರವ್ರು ಗಳಿಸಿರ್ತಕ್ಕಂಥ ಪ್ರೀತಿ. ಯಾರಿಗೆಷ್ಟೇ ಬಂದ್ರೂ ಆಶ್ಚರ್ಯ ಆಗಲ್ಲ. ಅದು ಅವ್ರವ್ರು ತೋರಿಸಿರೋ ಪ್ರೀತಿ ಅಂದ್ಕೊಂಡು ಖುಷಿ ಪಡ್ತೀನಿ. ನಾನು ಲಾಸ್ಟ್ ಒಂದು ಇಂಟರ್ವ್ಯೂವರೆಗೂ ಅದನ್ನ ಹೇಳಿದೆ. ಓಟು 2 ಕೋಟಿ ಬಂದರೂ ಓಟೆ, 1 ಓಟ್ ಬಂದರೂ ಓಟೆ, ಎಲ್ಲ ಓಟೆ ಅಲ್ವಾ ಮೇಡಮ್. ನಾನು 1 ಓಟ್ಗೂ ಅಷ್ಟೇ ಪ್ರೀತಿ ಕೊಡಬೇಕು, 2 ಕೋಟಿ ಓಟ್ಗೂ ಅಷ್ಟೇ ಪ್ರೀತಿ ಕೊಡಬೇಕು, ಖುಷಿ ಪಡ್ತೀನಿ ಮೇಡಮ್. ಆಮೇಲೆ ನನ್ನ ಹೆಂಡತಿ ಪ್ರಕಾರ ನಾನು ಟಾಪು 3 ಇರ್ತೀನಿ ಅಂತ ಹೇಳಿದ್ಲು. ಬಟ್ ಅವಳೇ ಕರೆದ್ಲು ಟಾಪ್ 6 ಇದ್ದಾಗ ಬಾ 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 ಅಂತ. ಏನು ನಾನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ಲು ಅಂತ ಅನಿಸ್ತದೆ. ಹಾಂ ಹಾಂ ಒಂದು ಏನಾದರೂ ಬೈದ್ರಾ? ಯಾವುದು ಈ ಥರದ್ದು ಮಾಡಬಾರ್ದಾಗಿತ್ತು ನೀವು? ಯಾವುದು? ನಿಮ್ಮ ವೈಫ್ ಇಲ್ಲ, ಅವಳು ಹಿಂದೆ ಮಾತಾಡ್ತಿ ಅಂತ ಇದ್ಲು. ಹಿಂದೆ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ 1 ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಾತಾಡಬೇಡ, ಡೈರೆಕ್ಟಾಗಿ ಮಾತಾಡು ಅಂತ ಲೆಟರ್ ಬರ್ಕೊಂಡು ಹೋಗಿದ್ಲು. ಇದರಲ್ಲಿ ನೀನು ಹಿಂದೆ ಮಾತಾಡ್ತಿದ್ಯಾ ಸಂತು, ಹಿಂದೆ ಮಾತಾಡೋದು ಬೇಡ, ಮುಂದೆ ಮಾತಾಡು, ಅವ್ರ ಎದುರಿಗೆ ಮಾತಾಡು ಅಂತ. ನಾನು ಅವಳು ಹೇಳ್ದಂಗೆ ಮಾಡಿಬಿಟ್ಟಿದ್ರೆ ನಾನು ಫಿನಾಲೆವರೆಗಲ್ಲ, 5ನೇ ವಾರದಲ್ಲೋ 6ನೇ ವಾರದಲ್ಲೋ 7ನೇ ವಾರದಲ್ಲೋ ಮಕ್ಕಳು ಕಳಿಸಿರೋರು ನನ್ನ. ಯಾರ್ ಫ್ಯಾನ್ ಬೇಸ್ ನೋಡಿ ಶಾಕಿಂಗ್ ಅಂತ ಅನ್ನಿಸ್ತು. ಇಲ್ಲಿ ನಾವು ನೋಡಿದಾಗೆ ಪ್ರತಾಪ್ ಮತ್ತು ಸಂಗೀತಕ್ಕೆ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇದ್ದರು. ನಿಮಗೂ ಗೊತ್ತಾಯ್ತಾ ಆ ವಿಷಯ? ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಇದ್ದಿದ್ದು ಅತಿ ಹೆಚ್ಚು. ನಿಮ್ಮ ವೈಫ್ಗೆ ಎಸ್ಪೆಷಲಿ ಯಾರು ಗೆಲ್ಲಬೇಕಾಗಿತ್ತು ಸರ್ ನಿಮ್ಮನ್ನ ಬಿಟ್ಟು? ಮೇಡಮ್, ಫ್ಯಾನ್ ಫಾಲೋವರ್ಸ್ ಅಂತ ಅಂದಾಗ ನಂಗೆ ಶಾಕ್ ಆಗಲ್ಲ. ನಾನು ಇವತ್ತು ನೋಡ್ತಾ ಇಲ್ಲ ಅದನ್ನ. ನಾನು 8 ವರ್ಷ ಆಯಿತು ನಾನು ರಿಯಾಲಿಟಿ ಶೋಗೆ ಬಂದು. ಯಾರು ಫ್ಯಾನ್ಸು ಯಾರು ಫಾಲೋವರ್ಸು ಅದು ಏನು ನನಗೆ ಬೇಸರ ಇಲ್ಲ. ಅದು ಅವ್ರವ್ರು ಗಳಿಸಿರ್ತಕ್ಕಂಥ ಪ್ರೀತಿ. ಯಾರಿಗೆಷ್ಟೇ ಬಂದ್ರೂ ಆಶ್ಚರ್ಯ ಆಗಲ್ಲ. ಅದು ಅವ್ರವ್ರು ತೋರಿಸಿರೋ ಪ್ರೀತಿ ಅಂದ್ಕೊಂಡು ಖುಷಿ ಪಡ್ತೀನಿ. ನಾನು ಲಾಸ್ಟ್ ಒಂದು ಇಂಟರ್ವ್ಯೂವರೆಗೂ ಅದನ್ನ ಹೇಳಿದೆ. ಓಟು 2 ಕೋಟಿ ಬಂದರೂ ಓಟೆ, 1 ಓಟ್ ಬಂದರೂ ಓಟೆ, ಎಲ್ಲ ಓಟೆ ಅಲ್ವಾ ಮೇಡಮ್. ನಾನು 1 ಓಟ್ಗೂ ಅಷ್ಟೇ ಪ್ರೀತಿ ಕೊಡಬೇಕು, 2 ಕೋಟಿ ಓಟ್ಗೂ ಅಷ್ಟೇ ಪ್ರೀತಿ ಕೊಡಬೇಕು, ಖುಷಿ ಪಡ್ತೀನಿ ಮೇಡಮ್. ಆಮೇಲೆ ನನ್ನ ಹೆಂಡತಿ ಪ್ರಕಾರ ನಾನು ಟಾಪು 3 ಇರ್ತೀನಿ ಅಂತ ಹೇಳಿದ್ಲು. ಬಟ್ ಅವಳೇ ಕರೆದ್ಲು ಟಾಪ್ 6 ಇದ್ದಾಗ ಬಾ 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 ಅಂತ. ಏನು ನಾನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ಲು ಅಂತ ಅನಿಸ್ತದೆ. ಹಾಂ ಹಾಂ ಒಂದು ಏನಾದರೂ ಬೈದ್ರಾ? ಯಾವುದು? ಈ ಥರದ್ದು ಮಾಡಬಾರ್ದಾಗಿತ್ತು ನೀವು? ಯಾವುದು? ನಿಮ್ಮ ವೈಫ್ ಇಲ್ಲ, ಅವಳು ಹಿಂದೆ ಮಾತಾಡ್ತಿ ಅಂತ ಇದ್ಲು. ಹಿಂದೆ ಮಾತಾಡಬೇಡ, ಡೈರೆಕ್ಟಾಗಿ ಮಾತಾಡು ಅಂತ ಲೆಟರ್ ಬರ್ಕೊಂಡು ಹೋಗಿದ್ಲು. ಇದರಲ್ಲಿ ನೀನು ಹಿಂದೆ ಮಾತಾಡ್ತಿದ್ಯಾ ಸಂತು, ಹಿಂದೆ ಮಾತಾಡೋದು ಬೇಡ, ಮುಂದೆ ಮಾತಾಡು, ಅವ್ರ ಎದುರಿಗೆ ಮಾತಾಡು ಅಂತ. ನಾನು ಅವಳು ಹೇಳ್ದಂಗೆ ಮಾಡಿಬಿಟ್ಟಿದ್ರೆ ನಾನು ಫಿನಾಲೆವರೆಗಲ್ಲ, 5ನೇ ವಾರದಲ್ಲೋ 6ನೇ ವಾರದಲ್ಲೋ 7ನೇ ವಾರದಲ್ಲೋ ಮಕ್ಕಳು ಕಳಿಸಿರೋರು ನನ್ನ.